ಹಲೋ ಮಕ್ಕಳೇ, ಸೈನ್ಸ್ ಸ್ಟೂಡೆಂಟ್ ಆಗಿ ಪ್ರತಿಯೊಬ್ಬರಿಗೂ ಗೊತ್ತಿರಲೇಬೇಕಾಗಿರುವಂತಹ ಟಾಪಿಕ್ ಯಾವುದು ಕೇಳಿದರೆ ಲೊಗ್ಯಾರಿಥಮಿಕ್ ಫಂಕ್ಷನ್, ಶಾರ್ಟ್ಕಟ್ಟಲ್ಲಿ ಲಾಗ್ ಅಂತ ಸಹ ಕರಿತೀವಿ. ಇದನ್ನು ನಾವು ಮ್ಯಾಥಮೆಟಿಕ್ಸಲ್ಲಿ ಜಾಸ್ತಿ ಯೂಸ್ ಮಾಡೋದಕ್ಕಿಂತ ಬೇರೆ ಸಬ್ಜೆಕ್ಟ್ ಅವರೇ ಯೂಸ್ ಮಾಡ್ತಾರೆ. ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿಯಲ್ಲೂ ಬರುತ್ತೆ, ಬಟ್ ನಿಮ್ಮ ಕ್ಲಾಸಲ್ಲಿ ಇಲ್ಲ ಅನಿಸುತ್ತೆ. ಬಟ್ ಸ್ಟಿಲ್ ಇದನ್ನು ಜಾಸ್ತಿ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಯಲ್ಲಿ ಕೇಳಿರ್ತೀರಾ. ನೋಡಿದ ಕೂಡಲೇ ಇದು ಏನಪ್ಪ, ಇದು ಹೊಸ ಥರ ಇದೆ, ಲಾಗ್ ಅಂತ ಬರೀತಾರೆ, ಲ್ಯಾನ್ ಅಂತ ಬರೀತಾರೆ, ಏನು ಅರ್ಥ ಆಗಲ್ಲ ಅಂತ ಕ್ವಶನ್ ಮಾರ್ಕ್ನ ತಲೆಯಲ್ಲಿ ಇಟ್ಕೊಂಡವರಿಗೆಲ್ಲ ಸೊಲ್ಯೂಷನ್ ಕೊಡೋಕ್ಕೆ ನಾನು ಇವತ್ತಿನ ಕ್ಲಾಸನ್ನು ಮಾಡ್ತಿದ್ದೀನಿ. ಈ ವಿಡಿಯೋನ ಎಂಡ್ ತನಕ ನೋಡಿ, ಯಾಕಂತಂದರೆ ಲಾಗ್ ಹೆಂಗೆ ಬಂತು, ಅದ್ರ ಪ್ರಾಪರ್ಟೀಸ್ ಏನು, ಆ್ಯಂಡ್ ದೆನ್ ಸೋ ಮೆನಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತೀನಿ. ಪ್ರಾಪರ್ಟೀಸಿಗೆ ಶಾರ್ಟ್ಕಟ್ ಮೆಥಡನ್ನು ಹೇಳ್ಕೊಡ್ತೀನಿ. ಅದಲ್ಲದೆ ನಿಮ್ಮ ಹತ್ರ ಇರುವಂತಹ ಲಾಗ್ ಟೇಬಲ್ನ ಹೆಂಗೆ ಸ್ಟಡಿ ಮಾಡಬೇಕು ಅನ್ನೋದನ್ನು ಸಹ ನಾನು ಹೇಳ್ಕೊಡ್ತೀನಿ. ಸೊ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ರಿಕಾಲ್ ಮಾಡ್ಕೊಳ್ಳಿ, ಈ ಲಾಗ್ ಫಂಕ್ಷನ್ನ ಎಲ್ಲೆಲ್ಲ ಯೂಸ್ ಮಾಡಿದ್ದೀರಾ ಆಲ್ರೆಡಿ ಅಥವಾ ಮಾಡ್ತೀರಾ ಅನ್ನೋಂಥದ್ದನ್ನು. ಫಿಸಿಕ್ಸಲ್ಲಿ, ಕೆಮಿಸ್ಟ್ರಿಯಲ್ಲಿ, ಬಯಾಲಜಿಯಲ್ಲೂ ಸಹ ಯೂಸ್ ಮಾಡ್ತೀವ. ಆದರೆ ಹೆಂಗೆ ಅಂತ ನೋಡಿದರೆ ಇಕ್ವೇಷನ್ಗಳಲ್ಲಿ, ಫಾರ್ ಎಕ್ಸಾಂಪಲ್ ಮೆಷರಿಂಗ್ ದ ಸೌಂಡನ್ನು ಮೆಷರ್ ಮಾಡುವಾಗ ಡೆಸಿಬಲಲ್ಲಿ ಲಾಗನ್ನು ಯೂಸ್ ಮಾಡ್ತೀವಿ. ಅದೇ ರೀತಿಯಾಗಿ ಭೂಕಂಪನ ಆದಾಗ ರಿಕ್ಟರ್ ಮಾಪನದಲ್ಲಿ ಅಳತೆ ಮಾಡ್ತಾರಲ್ಲ, ಅದರಲ್ಲೂ ಸಹ ಈ ಲಾಗ್ ಫಂಕ್ಷನ್ನ ಯೂಸ್ ಮಾಡ್ತೀರಾ. pH ವ್ಯಾಲ್ಯೂನ ಫೈಂಡ್ ಔಟ್ ಮಾಡುವಾಗ ಕೆಮಿಸ್ಟ್ರಿಯಲ್ಲಿ ಲಾಗ್ ಬರುತ್ತೆ. ಸೊ ಇದೆಲ್ಲ ಕಡೆನೂ ಲಾಗ್ ಬಂದಾಗ ಲಾಗ್ ಬಗ್ಗೆ ತಿಳ್ಕೊಳ್ತಿದ್ರೆ ಹೆಂಗೆ? ಸೊ ಇವತ್ತಿನ ಕ್ಲಾಸಲ್ಲಿ ನಾನು ಈ ಲಾಗ್ ಫಂಕ್ಷನ್ ಹೆಂಗೆ ಏನು ಎಲ್ಲದನ್ನು ಹೇಳ್ಕೊಡ್ತೀನಿ, ಟ್ರಿಕ್ಸನ್ನ ಹೇಳ್ಕೊಡ್ತೀನಿ. ಅದರದ್ದು PDF ಬೇಕು ಅಂತ ಅಂದರೆ ಕಮೆಂಟ್ ಲಾಗ್, ಯಾಕಂತಂದರೆ ಎಕ್ಸಾಮ್ ಲಾಸ್ಟ್ ಮೂಮೆಂಟಲ್ಲಿ ಹೋಗೋವಾಗ ಕ್ವಿಕ್ಕಾಗಿ ನೋಡ್ಕೊಂಡು ಹೋಗೋಕ್ಕೆ ತುಂಬ ಯೂಸ್ ಆಗುತ್ತೆ. ಲಾಗ್ದು ಪ್ರಾಪರ್ಟೀಸ್ ಆಗಿರಬಹುದು, ಲಾಗ್ ಟೇಬಲ್ ಆಗಿರಬಹುದು, ಎಲ್ಲದೂ ಯೂಸ್ ಆಗುತ್ತೆ. ಅದಕ್ಕೋಸ್ಕರ PDF ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ, ಐ ವಿಲ್ ಸೆಂಡ್ ಯು ದ ನೋಟ್ಸ್ ಆಫ್ ದಿಸ್ ಕ್ಲಾಸ್. ಓಕೆನಾ? ಇವಾಗ ನಾವು ಸ್ಟಾರ್ಟ್ ಮಾಡುವ, ಟಾಪಿಕ್ಕಿಗೆ ಹೋಗೋ, ಜಾಸ್ತಿ ಮಾತಾಡೋದು ಬೇಡ. ಸೊ ನೋಡೋದಾದರೆ ಲಾಗನ್ನು ಇಂಟ್ರೊಡ್ಯೂಸ್ ಮಾಡೋಕ್ಕಿಂತನೂ ಮೊದಲು ನಾನೊಂದು ಕೆಲವೊಂದು ವಿಷಯಗಳನ್ನು ಹೇಳ್ತೀನಿ. ಫಾರ್ ಎಕ್ಸಾಂಪಲ್ 2 to the power, ರೆಡ್ಡಿಂಗ್ ಬೇಡ ನಮಗೆ ಅಲ್ವಾ, ಯಾಕೆ ಹೇಳಿ, ಸ್ವಲ್ಪ ಡೇಂಜರ್ ಅಲ್ವಾ. 2 to the power 0 ಅಂತ ತಗೊಳ್ಳುವ, ಏನಾಗುತ್ತೆ? 1 ಆಗುತ್ತೆ, ಕರೆಕ್ಟಾ? 2 to the power 1 ಆದರೆ ಏನಾಗುತ್ತೆ? 2 ಆಗುತ್ತೆ. 2 to the power 3 ಆದರೆ ಏನಾಗುತ್ತೆ? 8 ಆಗುತ್ತೆ. 2 to the power 4 ಆದರೆ ಏನಾಗುತ್ತೆ? 2 into 2 into 2 into 2, ಸೊ 4 ಸಲ ಮಲ್ಟಿಪ್ಲೈ ಮಾಡಿದಾಗ 16 ಬರುತ್ತೆ. ಇವಾಗ 2 to the power ಹೌ ಮಚ್ ಇಸ್ ಈಕ್ವಲ್ ಟು 32 ಅಂತ ಕೇಳಿದರೆ ಪಟ್ಟ ಆನ್ಸರ್ ಮಾಡೋಕ್ಕಾಗೋದಿಲ್ಲ, ಒಂದು ಸ್ವಲ್ಪ ಥಿಂಕ್ ಮಾಡ್ತೀರಾ, ಕರೆಕ್ಟಾ? ಸೊ ಈ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದು ಹೆಂಗೆ ಅನ್ನೋದನ್ನು ನಾವು ಲಾಗ್ ಫಂಕ್ಷನಲ್ಲಿ ಕಲಿತೀವಿ. ದಿಸ್ ಇಸ್ ನಥಿಂಗ್ ಬಟ್ ದ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್, ಕರೆಕ್ಟ್ ತಾನೆ? ಪವರಲ್ಲಿ ಎಕ್ಸ್ ವ್ಯಾಲ್ಯೂ ಇದೆ ಅಥವಾ ಪವರಲ್ಲಿ ಏನೋ ಇದ್ದಾಗ ಅದನ್ನು ನಾವು ಜಾಸ್ತಿ ಸಲ, ಎಷ್ಟು ಸಲ ಮಲ್ಟಿಪ್ಲೈ ಮಾಡಬೇಕು ಅಂತ ಕೊಟ್ಟಿರ್ತಾರಲ್ಲ, ಅಷ್ಟು ಸಲ ಮಲ್ಟಿಪ್ಲೈ ಮಾಡಿಬಿಟ್ಟು ಆನ್ಸರ್ನ ಫೈಂಡ್ ಔಟ್ ಮಾಡ್ತೀವಿ. ಆದರೆ ನನ್ನ ಕ್ವಶನ್ ಇವಾಗ 2 ಅನ್ನೋದನ್ನು ಎಷ್ಟು ಸಲ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ 32 ಅಂತ ಆನ್ಸರ್ ಬರುತ್ತೆ ಅಂತ ಕೇಳಿದ್ನಲ್ಲ, ಎಷ್ಟು ಸಲ ಅಂತ ಕೇಳಿದ್ನಲ್ಲ, ದಟ್ ಈಸ್ ನಥಿಂಗ್ ಬಟ್ ದ ಲಾಗ್ ಫಂಕ್ಷನ್. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ನಾನಿವಾಗ ಇದನ್ನು ಜನರಲ್ ಆಗಿ ಬರೆಯೋದಾದರೆ a to the power x is equal to b, ಸರಿನಾ? a to the power x equal to b ಅಂದರೆ a ಅನ್ನೋದನ್ನು ಎಕ್ಸ್ ಅನ್ನೋಂಥ ಸಲ ಮಲ್ಟಿಪ್ಲೈ ಮಾಡಿದಾಗ ನನಗೆ ಆನ್ಸರ್ ಬಿ ಬರ್ತಾ ಇದೆ ಅಂತ. ಸೊ ಇದನ್ನು ನಾನು ನೆಕ್ಸ್ಟ್ ಸ್ಲೈಡಲ್ಲಿ ಬರಿತೀನಿ, ಇಲ್ಲಿ ನೋಡ್ಕೊಳ್ಳಿ. a to the power x equal to b, ಸರಿನಾ? ಇದರಲ್ಲಿ ನಾನು a ಅಂತ ಅಂದರೆ a ಈಸ್ ನಥಿಂಗ್ ಬಟ್ ಬೇಸ್ ಅಂತ ಕರಿತೀವಿ, ಬೇಸ್. ಬಿ ಈಸ್ ನಥಿಂಗ್ ಬಟ್ ದ ನಂಬರ್, ಸಮ್ ನಂಬರ್. ಆವಾಗ ನಂಗೆ 32 ಬಂತು ನಂಬರ್, ಓಕೆನಾ? ಎಕ್ಸ್ ಅನ್ನುವಂಥದ್ದು ಏನಂತ ಆಗಿರುತ್ತೆ? ಎಕ್ಸ್ಪೋನೆಂಟ್ ಆಗಿರುತ್ತೆ. ಈ ಎಕ್ಸ್ಪೋನೆಂಟನ್ನೇ ನಾವೇನಂತ ಕರಿತೀವಿ? ಲಾಗ್ ಅಂತ ಹೇಳ್ತೀವಿ. ಲಾಗ್ ಆಫ್ ದಿಸ್ ಫಂಕ್ಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ a to the power x is equal to b ಅಂದರೆ ಏನಂತ ಗೊತ್ತು? ಇದನ್ನು ನಾನು ಲಾಗ್ ಫಂಕ್ಷನಲ್ಲಿ ಬರೆಯೋದಾದರೆ ಲಾಗ್ ಬೇಸ್ ಲಾಗ್ ಆಫ್ ಎಕ್ಸ್, ಸಾರಿ ಲಾಗ್ ಆಫ್ ಇದನ್ನು ನಾನಿವಾಗ ಲಾಗ್ ಫಂಕ್ಷನಲ್ಲಿ ಬರೆಯೋದಾದರೆ ಲಾಗ್ ಬಿ
ಬೇಸ್ ಎ ಈಸ್ ಈಕ್ವಲ್ ಟು ಎಕ್ಸ್. ಸೊ ದಿಸ್ ಈಸ್ ದ ವಾಟ್ ಲೊಗ್ಯಾರಿಥಮಿಕ್ ಫಂಕ್ಷನ್. ಹೆಂಗೆ ಓದಬೇಕು, ಲಾಗ್ ಬಿ ವಿತ್ ಬೇಸ್ ಎ ಅಂತ ಓದಬೇಕು. ಅರ್ಥ ಆಯ್ತಾ? ಸೊ ದ ಆನ್ಸರ್ ಇಸ್ ಈಕ್ವಲ್ ಟು ಏನಾಗಿರುತ್ತೆ, ಎಕ್ಸ್ ಆಗಿರುತ್ತೆ. ಇಲ್ಲಿ ಬೇಸ್ ಏನಾಗಿದೆ, ಎ ಆಗಿದೆ. ನಿಮ್ಗಿವಾಗ 2 to the power 5ನೇ ನಾನು ಇಲ್ಲಿ ಬರೆಯೋದಾದರೆ, ಫಾರ್ ಎಕ್ಸಾಂಪಲ್ 2 to the power 5 ಈಸ್ ಈಕ್ವಲ್ ಟು 32 ಅಂತ ಗೊತ್ತು ನನಗೆ. ಇದನ್ನು ನಾನು ಇವಾಗ ಲಾಗ್ ಫಾರ್ಮಲ್ಲಿ ಬರೆಯೋದಾದರೆ ಹೆಂಗಾಗುತ್ತೆ ಗೊತ್ತಾ ಮಕ್ಕಳೇ, ಲಾಗ್ 32 ಬೇಸ್ 2 ಈಸ್ ಈಕ್ವಲ್ ಟು 5 ಅಂತಂದರೆ 2ನ 5 ಟೈಮ್ಸ್ ಮಲ್ಟಿಪ್ಲೈ ಮಾಡಿದಾಗ ನನಗೆ 32 ಬರ್ತಾ ಇದೆ. ಅಥವಾ 2ನ ಎಷ್ಟು ಸಲ ಮಲ್ಟಿಪ್ಲೈ ಮಾಡಿದಾಗ 32 ಬರುತ್ತೆ ಅಂತ ಕೇಳಿದ್ನಲ್ಲ. ಸೊ ಆ ಎಷ್ಟು ಅನ್ನೋದ್ರದ್ದು ಆನ್ಸರ್ ಏನಾಗಿರುತ್ತೆ, ಲಾಗ್ ಆಗಿರುತ್ತೆ. ಇವಾಗ ಎಲ್ರಿಗೂ ಕನ್ಫ್ಯೂಷನ್, ಮೇಡಮ್ ಇದು ಎಂಥದ್ದು ಅರ್ಥನೇ ಆಗ್ತಿಲ್ಲ, ಇದನ್ನು ಯಾಕೆ ಹಿಂಗೆ ಬರಿಬೇಕು ಅಂತ ಕೇಳಬಹುದು. ದ ಥಿಂಗ್ ಈಸ್ ಇಟ್ ಈಸ್ ಜಸ್ಟ್ ಅ ಫಂಕ್ಷನ್. ಇದು ಒಂದು ಫಂಕ್ಷನು ಅಷ್ಟೇ. ನಾವು ಇದ್ರದ್ದು ಅಪ್ಲಿಕೇಶನ್ ಪಾರ್ಟ್ ತುಂಬಾ ಇದೆ. ಫಾರ್ ಎಕ್ಸಾಂಪಲ್ ನಾವು ಇವಾಗ ಎಕ್ಸ್ ಸ್ಕ್ವೇರ್ ಅಂತಂದರೆ ಒಂದು ಫಂಕ್ಷನ್ ಅಂತ ಗೊತ್ತು, ಎಕ್ಸ್ ಕ್ಯೂಬ್ ಅಂತಂದರೆ ಇನ್ನೊಂದು ಫಂಕ್ಷನ್ ಅಂತ ಗೊತ್ತು. ಅದೇ ರೀತಿಯಾಗಿ ಸೈನ್ ಎಕ್ಸ್ ಅಂತಂದರೆ ಒಂದು ಫಂಕ್ಷನ್ ಅಂತ ಗೊತ್ತು. ಇದು ಅದೇ ಥರ ಒಂದು ಫಂಕ್ಷನ್. ದಿಸ್ ಈಸ್ ನಥಿಂಗ್ ಬಟ್ ಒನ್ ಫಂಕ್ಷನ್. ಫಾರ್ ಎಕ್ಸಾಂಪಲ್ ಬೇರೆದಕ್ಕೆ ಬರೆಯುವ, 10 to the power 2 ಈಸ್ ಈಕ್ವಲ್ ಟು 100 ಅಂತ ಗೊತ್ತು. ಸರಿನಾ? ಕರೆಕ್ಟ್ ಅಲ್ವಾ? ಇದನ್ನಿವಾಗ ಲಾಗ್ 100 ಬೇಸ್ 10 is nothing but 2. ಓಕೆನಾ? 5 to the power 0 is equal to 5 to the power 0 is equal to 1 ಅಂತ ಗೊತ್ತು. ಇದನ್ನು ನಾನು ಬರೆಯೋದಾದರೆ ಲಾಗ್ ವಾಟ್ ಬೇಸ್ ಲಾಗ್ 1 ಬೇಸ್ 5 is equal to 0. ಲಾಗ್ 1 ಬೇಸ್ 5 is 0. ಲಾಗ್ 1 ಹೆಂಗೆ ಬರೆದ್ರೂ ಆನ್ಸರ್ 0 ಆಗಿರುತ್ತೆ. ಯಾಕಂತಂದರೆ ಎನಿಥಿಂಗ್ ಪವರ್ 0 ಈಸ್ 1 ತಾನೆ. ಸೊ ಉಲ್ಟಾ ಬರೀತಿರುವಂಥದ್ದು. ವಿ ಕ್ಯಾನ್ ಸೇ ದ್ಯಾಟ್ ಲೊಗ್ಯಾರಿಥಮಿಕ್ ಫಂಕ್ಷನ್ ಇಸ್ ನಥಿಂಗ್ ಬಟ್ ದ ಇನ್ವರ್ಸ್ ಫಂಕ್ಷನ್ ಆಫ್ ದ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್. ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ದು ಇನ್ವರ್ಸ್ ಆಗಿರುತ್ತೆ. ಅರ್ಥ ಆಯ್ತಾ? ಇನ್ವರ್ಸ್ ಫಂಕ್ಷನ್ ಆಫ್ ದ ಎಕ್ಸ್ಪೋನೆನ್ಷಿಯಲ್ ಇಸ್ ನಥಿಂಗ್ ಬಟ್ ದ ಲೊಗ್ಯಾರಿಥಮಿಕ್ ಫಂಕ್ಷನ್ ಆಗಿರುತ್ತೆ. ಇನ್ನೊಂದಕ್ಕೆ ಬರೆಯುವ, 3 to the power 2 is equal to 9 ಅಂತ ಬರಿತೀನಿ. ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ ವಾಟ್, ಲಾಗ್ ಫಂಕ್ಷನಲ್ಲಿ ಲಾಗ್ 9 ಬೇಸ್ 3 is nothing but 2. ಸೊ ಈ ಥರ ಬರೆಯೋದಕ್ಕೆ ಲಾಗ್ ಫಂಕ್ಷನ್ ಅಂತ ಕರಿತೀವಿ, ಲೊಗ್ಯಾರಿಥಮಿಕ್ ಫಂಕ್ಷನ್ ಅಂತ. ಓಕೆನಾ? ಇಲ್ಲಿ ಒಂದು ನೀವು ಏನನ್ನು ನೆನ್ಪಿಟ್ಕೊಳ್ಬೇಕು ಅಂತ ಅಂದರೆ, ದ ಬೇಸ್ ವ್ಯಾಲ್ಯೂ ಈಸ್ ಆಲ್ವೇಸ್ ಪಾಸಿಟಿವ್. ಎ ಈಸ್ ಗ್ರೇಟರ್ ದ್ಯಾನ್ 0 ಅಂತ ಹೇಳಿಬಿಟ್ಟು ಬರಿಬೇಕಾಗತ್ತೆ. ಸೊ ಯಾಕಂತಂದರೆ ಇಲ್ಲಿ ಇವಾಗ ನೀವು ಕೇಳಬಹುದು, ಮೇಡಮ್ ಸೊ ಐ ವಿಲ್ ರೈಟ್ ಹಿಯರ್, ಲುಕ್ ಎಟ್ ದಿಸ್ ಒನ್. ನಮಗೇನು ಗೊತ್ತಿದೆ, ಎ ಟು ದ ಪವರ್ ಎಕ್ಸ್ ಈಕ್ವಲ್ ಟು ಬಿ ಅಂತ ಗೊತ್ತಿದೆ. ಇದನ್ನು ಲಾಗ್ ಫಾರ್ಮಲ್ಲಿ ಬರೆಯೋದಾದರೆ ಏನಾಗುತ್ತೆ, ಲಾಗ್ ಬಿ ಬೇಸ್ ಎ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಆಯಿತು. ಸರಿನಾ? ನಾನು ಏನು ಹೇಳಿದೆ, ಎ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ 0 ಆಗಿರಬೇಕು, 0ಗಿಂತ ಜಾಸ್ತಿ ಇರಬೇಕು ಅಂತಾನೆ, ನೆಗೆಟಿವ್ ವ್ಯಾಲ್ಯೂ ಬರಲಿಕ್ಕಿಲ್ಲ. ದೆನ್ ಎ ಈಸ್ ನಾಟ್ ಈಕ್ವಲ್ ಟು 1. ಎ ಅನ್ನುವಂಥದ್ದು 1ಗೆ ಈಕ್ವಲ್ ಆಗಿರೋದಿಲ್ಲ. ಬೇಸ್ ಯಾವತ್ತು 1ಗೆ ಈಕ್ವಲ್ ಆಗಿರೋದಿಲ್ಲ. ಆ್ಯಂಡ್ ದೆನ್ ಬಿ ವ್ಯಾಲ್ಯೂ ಇಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ 0 ಅಂತಂದರೆ 0ಗಿಂತ ಜಾಸ್ತಿ ಇರುತ್ತೆ, ನೆಗೆಟಿವ್ ವ್ಯಾಲ್ಯೂಗಳು ಬರೋದಿಲ್ಲ ಅಂತ ಹೇಳಿಬಿಟ್ಟು. ಅದು ಹೆಂಗೆ ಅಂತ ಕನ್ಸಿಡರ್ ಮಾಡೋದಾದರೆ, ಫಾರ್ ಎಕ್ಸಾಂಪಲ್ ಇಲ್ಲೀಗ ಗ್ರೇಟರ್ ದ್ಯಾನ್ 0 ಇದೆ ಎ ಅನ್ನುವಂಥದ್ದು. ಬೇಸ್ ವ್ಯಾಲ್ಯೂ ಒಂದು ವೇಳೆ ನೆಗೆಟಿವ್ ಆದರೆ ಏನಾಗುತ್ತೆ ಅಂತ ನೋಡುವ. ಫಾರ್ ಎಕ್ಸಾಂಪಲ್ 2 to the power 6 ಈಕ್ವಲ್ ಟು ಅಂತ ತಗೊಳ್ಳುವ. 2 to the power 6 ಎಷ್ಟಾಗುತ್ತೆ, 5 is 32, 6 is 64 ಆಗುತ್ತೆ. ಅದು ಇನ್ನೂ ಒಂದು ವ್ಯಾಲ್ಯೂ -2 to the power 6 ಈಸ್ ಆಲ್ಸೋ ವಾಟ್, 64 ಆಗಿರುತ್ತೆ. ಕರೆಕ್ಟ್ ಮಾಡಿ ನೋಡ್ಕೊಳ್ಳಿ. ಇದೊಂಥರ ಕಾನ್ಫ್ಲಿಕ್ಟ್ ಆಗಲಿಲ್ವಾ? +2 to the power 6 ಇದನ್ನು ನಾನು ಇವಾಗ ಬರೆಯೋದಾದರೆ ಲಾಗ್ ಫಾರ್ಮಲ್ಲಿ ಏನಾಗುತ್ತೆ, ಲಾಗ್ 64 ಬೇಸ್ 2 ಈಸ್ 6, ಲಾಗ್ 64 ಬೇಸ್ -2 ಈಸ್ 6. ಕರೆಕ್ಟ್ ತಾನೆ? ಇಲ್ಲಿ ನೋಡಿ, ಎರಡು ಆನ್ಸರ್ಗಳು ಎರಡು ಡಿಫ್ರೆಂಟ್ ನಂಬರಿಂದ ಅಂತಾನೆ ಬೇಸಿಂದ ಸೇಮ್ ಆನ್ಸರ್ ಬರ್ತಾ ಇದೆ. ಸೊ ಇದಿವಾಗ ಏನಾಯಿತು, ರಾಂಗ್ ಆಗ್ತಾ ಇದೆ ಅಂತಾನೆ, ನಮಗೆ ಕರೆಕ್ಟಾದ ಡಿಸಿಷನಿಗೆ ಬರೋಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂತಂದರೆ, ಯಾವಾಗಲೂ ಬೇಸನ್ನು
ಒಂದೇ ವ್ಯಾಲ್ಯೂ ಪಾಸಿಟಿವ್ಗಿಂತ ಜಾಸ್ತಿ ಕನ್ಫ್ಯೂಷನ್ ಬೇಡ, ನಮಗೆ ಡೈಲಮಾ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಆಲ್ವೇಸ್ ವಿ ಯೂಸ್ ಟು ಕನ್ಸಿಡರ್ ಎ ವ್ಯಾಲ್ಯೂ ಇಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ 0. ಇವಾಗ ಎ 1 ಯಾಕೆ ಆಗಬಾರ್ದು ಅಂತ ಕೇಳಿದರೆ, ಫಾರ್ ದಟ್ ಒನ್ ಐ ವಿಲ್ ಶೋ ಯು. 1 to the power 0 is 1. 1 to the power 1 is also 1. 1 to the power 2 is also 1. ಇದನ್ನು ನಾನು ಇವಾಗ ಲಾಗ್ ಫಾರ್ಮಲ್ಲಿ ಬರೆಯೋದಾದರೆ ಏನಾಗುತ್ತೆ ಹೇಳಿ, ಲಾಗ್ 1 ಬೇಸ್ 1 0. ಇದು ಓಕೆ. ಲಾಗ್ 1 ಓಕೆನಾ, ಲಾಗ್ 1 ಏನಾಗುತ್ತೆ, ಲಾಗ್ 1 ಬೇಸ್ 1 ಈಸ್ ಆಲ್ಸೋ 1. ಸರಿನಾ? ನೆಕ್ಸ್ಟ್ ಲಾಗ್ ವಾಟ್ 1 ಲಾಗ್ 1 ಬೇಸ್ ಲಾಗ್ 1 ಬೇಸ್ 1 ಇಸ್ 2. ನೋಡ್ಕೊಳ್ಳಿ, ಒಂದೇ ಆನ್ಸರ್ಗೆ ಒಂದೇ ಕ್ವಶನ್ನಿಗೆ ಬೇರೆ ಬೇರೆ ಆನ್ಸರ್ಗಳು ಬರ್ತಾ ಇದೆ. ಕರೆಕ್ಟ್ ತಾನೆ? ಇಲ್ಲಿ ನೋಡಿ, ಎಕ್ಸ್ಪೋನೆಂಟು 2 ಬರ್ತಾ ಇದೆ, ಇಲ್ಲಿ 1 ಬರ್ತಿದೆ. ಲಾಗ್ 1 to the power 3 ಮಾಡಿದರೆ 1 ಬೇಸ್ 1 ಇಸ್ 3 ಬರ್ತಾ ಇದೆ. ಅದಕ್ಕೋಸ್ಕರ ನಾವೇನು ಹೇಳ್ತೀವಿ, ಬೇಸ್ ಇಸ್ ನಾಟ್ ಈಕ್ವಲ್ ಟು 1 ಅಂತ ಹೇಳ್ತೀವಿ. ಹೆಂಗೂ ಇಲ್ಲಿ ಪಾಸಿಟಿವ್ ವ್ಯಾಲ್ಯೂ ಕನ್ಸಿಡರ್ ಮಾಡಿದರೆ ಎಂಥದೇ ಪವರ್ನ ಫೈಂಡ್ ಔಟ್ ಮಾಡಿ, 2 to the power 6 ಮಾಡಿ, 2 to the power 10 ಮಾಡಿ, ಅಥವಾ 10 to the power 10 ಮಾಡಿ, ಏನೇ ಎ ವ್ಯಾಲ್ಯೂನ ನಾವು ಪಾಸಿಟಿವ್ ವ್ಯಾಲ್ಯೂ ಅಂತ ತಗೊಳ್ತಿದ್ದೀವ, ಪಾಸಿಟಿವ್ ವ್ಯಾಲ್ಯೂದು ಪವರ್ ಎಷ್ಟೇ ಫೈಂಡ್ ಔಟ್ ಮಾಡಿದ್ರು ಇಟ್ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ 0 ಬರುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವೈಲ್ ರೈಟಿಂಗ್ ದ ಲೊಗ್ಯಾರಿಥಮಿಕ್ ಫಂಕ್ಷನ್. ದಿಸ್ ಒನ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ? ಸೊ ಇದಿಷ್ಟು ಆಯಿತು. ನಾವಿವಾಗ ಟೈಪ್ಸ್ ಆಫ್ ಲಾಗ್ ಫಂಕ್ಷನ್ನ ನೋಡುವ. ದರ್ ಆರ್ ಮೇನ್ಲಿ 2 ಟೈಪ್ಸ್. ಸೊ ಅದನ್ನು ಯಾವುದೆಲ್ಲ ಅಂತ ನೋಡೋದಾದರೆ, ಒಂದು ಕಾಮನ್ ಲಾಗ್, ಇನ್ನೊಂದು ನ್ಯಾಚುರಲ್ ಲಾಗ್ ಅಂತ ಕರಿತೀವಿ, ನ್ಯಾಚುರಲ್ ಲಾಗ್. ಸೊ ಇದು ಏನು ಅಂತ ನೋಡೋದಾದರೆ, ಕಾಮನ್ ಲಾಗ್ ಅಂತಂದರೆ 10 to the power, ಫಾರ್ ಎಕ್ಸಾಂಪಲ್ 10 to the power 2 is 100. ಇದನ್ನು ನಾನು ಲಾಗ್ ಫಾರ್ಮಲ್ಲಿ ಬರೆಯೋದಾದರೆ ಏನಾಗುತ್ತೆ, ಇಟ್ ವಿಲ್ ಬಿ ನಥಿಂಗ್ ಬಟ್ ಲಾಗ್ 100 with the base 10 is equal to 2 ಅಂತ ಆಯಿತು. 10 to the power 3 is equal to 1000 ಆಗಿರುತ್ತೆ. ಸರಿನಾ? ಇದನ್ನು ಲಾಗ್ ಫಾರ್ಮಲ್ಲಿ ಬರೆಯೋದಾದರೆ ಲಾಗ್ 1000 ಬೇಸ್ 10 is equal to 3 ಆಯಿತು. ಸರಿನಾ? 10 to the power 4 is equal to what? 40 ಬರುತ್ತೆ, 10,000. ಸೊ ಲಾಗ್ ಆಫ್ 10,000 ಬೇಸ್ 10 is equal to 4. ಈ ಥರ ಯಾವಾಗ ನಮ್ಮ 10 ಬೇಸ್ 10 ಇರುತ್ತೆ ಅದನ್ನು ನಾವು ಕಾಮನ್ ಲಾಗ್ ಅಂತ ಕರಿತೀವಿ. ಕಾಮನ್ ಆಗಿ ಇದನ್ನು ನಾವು ಎಲ್ಲ ಕಡೆ ಯೂಸ್ ಮಾಡ್ತೀವಿ. ಮ್ಯಾಥಮೆಟಿಕ್ಸಲ್ಲಿ, ಇಂಜಿನಿಯರಿಂಗಲ್ಲಿ, ಫಿಸಿಕ್ಸು, ಕೆಮಿಸ್ಟ್ರಿಯಲ್ಲೂ ಯೂಸ್ ಮಾಡ್ತೀವಿ. ಬಟ್ ಇದಕ್ಕೆ 10 ಇದ್ದಾಗ ನೀವು ನೆನ್ಪಿಟ್ಕೋಬೇಕು, ಏನು ಕಾಮನ್ ಲಾಗ್ ಅಂತ, ಕಾಮನ್ ಲೊಗ್ಯಾರಿಥಮಿಕ್ ಫಂಕ್ಷನ್ ಅಂತ ಕರಿತೀವಿ ಅಂತ ಹೇಳಿಬಿಟ್ಟು. ಇದು ಅಲ್ಲದೆ ಓಕೆ, ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ, ಕಾಮನ್ ಲಾಗ್ ಇದ್ದಾಗ ನಾವು ಅದನ್ನು ಲಾಗ್ ಆಫ್ ಸಮ್ ವ್ಯಾಲ್ಯೂಸ್ ಎಕ್ಸ್ ಅಂತ ಹೇಳ್ಬಿಟ್ಟು ಡಿನೋಟ್ ಮಾಡ್ತೀವಿ, ಆರ್ ಎಲ್ಸ್ ಲಾಗ್ ಆಫ್ ಎನಿ ನಂಬರ್ ಅಂತ ಹೇಳ್ಬಿಟ್ಟು ಬರೀ ಲಾಗ್ ಬರಿತೀವಿ, ಬೇಸನ್ನು ಬರೆಯೋದಿಲ್ಲ. ದಟ್ ಈಸ್ ನಥಿಂಗ್ ಬಟ್ ಅ ಕಾಮನ್ ಲಾಗ್ ಆಗಿರುತ್ತೆ. ಅದಾದಮೇಲೆ ನ್ಯಾಚುರಲ್ ಲಾಗ್ ಎಲ್ಲಿ ಯೂಸ್ ಮಾಡ್ತೀವಿ ಕೇಳಿದರೆ, ಫಾರ್ ಎಕ್ಸಾಂಪಲ್ ರ್ಯಾಪಿಡ್ ಗ್ರೋತ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಯಾವುದು ಬಯಾಲಜಿಯಲ್ಲಿ ಸೆಲ್ ಡಿವಿಷನ್ ಆಗಿರಬಹುದು, ಅಥವಾ ಯಾವುದೋ ಒಂದು ಬ್ಯಾಕ್ಟೀರಿಯಾ ಗ್ರೋತ್ ಆಗಿರ್ಬೋದು. ಈಚ್ ಸೆಕೆಂಡಲ್ಲಿ ಏನಾಗುತ್ತೆ, ಗ್ರೋತ್ಗಳು ಜಾಸ್ತಿ ಆಗುತ್ತೆ. ಸರಿನಾ? ಇಂಥದ್ದನ್ನು ನಾವು ಈ ಎಕ್ಸ್ಪೋನೆನ್ಷಿಯಲ್ ಇ ಟು ದ ಪವರ್ ಎಕ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ, ಎಷ್ಟು ಗ್ರೋತ್ ಆಗ್ತಿದೆ ಅನ್ನೋಂಥದ್ದನ್ನು. ಇದನ್ನು ನಾವು ಲಾಗಲ್ಲಿ ಕನ್ವರ್ಟ್ ಮಾಡಿದಾಗ, ಸಿಂಪ್ಲಿಫೈ ಮಾಡುವಾಗ ಲಾಗ್ ಫಾರ್ಮಲ್ನ ಯೂಸ್ ಮಾಡ್ತೀವಿ. ಅಲ್ಲಿ ನಾವು ನ್ಯಾಚುರಲ್ ಲಾಗನ್ನು ಯೂಸ್ ಮಾಡ್ತೀವಿ. ದಟ್ ಈಸ್ ನಥಿಂಗ್ ಬಟ್ ಲಾಗ್ ಎಕ್ಸ್ ಬೇಸ್ ಇ ಅಂತ ಇದ್ದಾಗ, ವೆನ್ ದ ಬೇಸ್ ಇಸ್ ಇ ವಿ ವಿಲ್ ಕಾಲ್ ಇಟ್ ಆಸ್ ನ್ಯಾಚುರಲ್ ಲಾಗ್ ಅಂತ ಕರಿತೀವಿ. ಇದರಲ್ಲಿ ಇನ್ನೂ ಒಂದು ನೊಟೇಷನ್ ಇದೆ, ದಟ್ ಈಸ್ ನಥಿಂಗ್ ಬಟ್ ಲ್ಯಾನ್ ಆಫ್ ಎಕ್ಸ್ ಅಂತ ಕರಿತೀವಿ. ಲ್ಯಾನ್ ಆಫ್ ಎಕ್ಸ್, ಲ್ಯಾನ್ ಮೀನ್ಸ್ ಏನು, ಅದು ತುಂಬ ಹ್ಯೂಜ್ ಗ್ರೋತ್ ಇದ್ದಾಗ, ಅಥವಾ ಈಚ್ ಮಿನಿಟಲ್ಲಿ ಎಷ್ಟು ಚೇಂಜಸ್ ಆಗ್ತಿದೆ ಅಂಥದ್ದನ್ನೆಲ್ಲ ದೊಡ್ಡ ದೊಡ್ಡ ನಂಬರ್ಗಳನ್ನು ಯೂಸ್ ಮಾಡುವಾಗ ವಿ ವಿಲ್ ಯೂಸ್ ದ ಲ್ಯಾನ್. ದಿಸ್ ಇಸ್ ದ ಟೈಪ್ ಆಫ್ ಅ 2 logarithmic function. ಓಕೆ, ಟೈಪ್ ಆಫ್ ಅ ಲೊಗ್ಯಾರಿಥಮಿಕ್ ಫಂಕ್ಷನ್ಸ್. ಓಕೆನಾ? ಇದರಲ್ಲಿ ಇನ್ನೂ ಒಂದು ಬೈನರಿ ಲಾಗ್ ಅಂತ ಕರಿತೀವಿ. ದ್ಯಾಟ್ ಈಸ್ ನಥಿಂಗ್ ಬಟ್ ಬೇಸ್ 2 ಇದ್ದಾಗ ಇದನ್ನು ನಾವು ಕಂಪ್ಯೂಟರ್ಗಳಲ್ಲಿ ಯೂಸ್ ಮಾಡ್ತೀವಿ. ಬೈನರಿ ನಂಬರ್ 0 ಅಥವಾ 1 ಯೂಸ್ ಮಾಡ್ತೀವಲ್ಲ, ಅದರಲ್ಲಿ ನಾವು ಈ ಬೈನರಿ ಲಾಗನ್ನು ಯೂಸ್ ಮಾಡ್ತೀವಿ. ಇದಾದಮೇಲೆ ನಾವೇನನ್ನ ಕಲಿತೀವಿ ಅಂತಂದರೆ ಪ್ರಾಪರ್ಟೀಸ್ ಆಫ್ ಲಾಗ್ ಫಂಕ್ಷನ್. ಕರೆಕ್ಟ್ ಮಾಡಿ ನೋಡ್ಕೊಳ್ಳಿ. ಲಾಗ್ ಆಫ್
ಬೇಸ್ ಎ ತೊಗೊಳ್ತೀನಿ, ಎ ಇಂಟು ಎಮ್ ಎನ್ ಅಂತಂದರೆ ಯಾವುದೋ ಎರಡು ನಂಬರ್ನ ಮಲ್ಟಿಪ್ಲೈ ಮಾಡಿದ್ದೀವಿ ವಿತ್ ದ ಬೇಸ್ ಎ. ದೆನ್ ದ ಲಾಗ್ ಆಫ್ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಲಾಗ್ ಎಮ್ ವಿತ್ ದ ಬೇಸ್ ಎ ಪ್ಲಸ್ ಲಾಗ್ ಎನ್ ವಿತ್ ದ ಬೇಸ್ ಎ. ಮೇಡಮ್ ಇದು ಹೆಂಗೆ ಅಂತ ಕೇಳಿದರೆ ಸಿಂಪಲ್ ಆಗಿ ಹೇಳ್ತೀನಿ ಕೇಳ್ಕೊಳ್ಳಿ. ನಮ್ಮ ಹತ್ರ ಒಂದು ಪ್ರೂಫ್ ಇದೆ. ಇದು ಲಾಗ್ ಎ ಟು ದ ಪವರ್ ಎಮ್ ಪ್ಲಸ್ ಎನ್ ಕ್ಯಾನ್ ಬಿ ರಿಟರ್ನ್ ಆಸ್ ವಾಟ್? ಎ ಟು ದ ಪವರ್ ಎಮ್ ಇಂಟು ಎ ಟು ದ ಪವರ್ ಎನ್. ಕರೆಕ್ಟು ತಾನೆ? ಇಲ್ಲಿ ನೋಡಿ, ಇಲ್ಲಿ ಮಲ್ಟಿಪ್ಲೈ ಆಗಿರೋದು ಇಲ್ಲಿ ಎಡಿಷನ್ ಆಗಿ ಬರುತ್ತೆ. ಸೊ ಸೇಮ್ ಥಿಂಗನ್ನ ನಾವು ಇಲ್ಲಿ ಯೂಸ್ ಮಾಡುವಂಥದ್ದು, ಬಿಕಾಸ್ ದಿಸ್ ಇಸ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ದು. ಲಾಗ್ ಎ ಟು ದ ಪವರ್ ಎಮ್ ಇಂಟು ಲಾಗ್ ಎ ಟು ದ ಪವರ್ ಎನ್ ಕ್ಯಾನ್ ಬಿ ರಿಟರ್ನ್ ಆಸ್ ವಾಟ್? ಲಾಗ್ ಎ ಟು ದ ಪವರ್ ಎಮ್ ಇಂಟು ಎನ್ ಅಂತ ಬರಿತೀವಲ್ವಾ. ಅದೇ ರೀತಿಯಾಗಿ ನಾವಿವಾಗ ಲಾಗ್ ಎಮ್ ಬೈ ಎನ್ ವಿತ್ ದ ಬೇಸ್ ಎ ಕ್ಯಾನ್ ಬಿ ರಿಟರ್ನ್ ಆಸ್ ಲಾಗ್ ಎಮ್ ಬೇಸ್ ಎ ಮೈನಸ್ ಲಾಗ್ ಎನ್ ಬೇಸ್ ಎ. ಯಾವಾಗ ಡಿವಿಷನ್ ಇರುತ್ತೆ ಸಬ್ಟ್ರಾಕ್ಷನ್ ಆಗಿ ಬರುತ್ತೆ. ಅದೇ ರೀತಿಯಾಗಿ ಲಾಗ್ ಎಮ್ ಟು ದ ಪವರ್ ಎನ್ ವಿತ್ ದ ಬೇಸ್ ಎ ಬರೀಲಿಲ್ಲ ಅಂತಂದ್ರೂ ತೊಂದರೆ ಇಲ್ಲ, ಅವಾಗ ಏನಾಗುತ್ತೆ ಕಾಮನ್ ಲಾಗ್ ಆಗುತ್ತೆ. ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಎನ್ ಲಾಗ್ ಎಮ್ ಬೇಸ್ ಎ ಆಗುತ್ತೆ. ಪವರಲ್ಲಿರುವಂಥದ್ದು ಎಲ್ಲಿ ಮಲ್ಟಿಪ್ಲೈ ಆಗಿ ಎದುರುಗಡೆ ಬರುತ್ತೆ. ಅದೇ ರೀತಿಯಾಗಿ ಲಾಗ್ ವಾಟ್ ಎ ಟು ದ ಪವರ್ ಲಾಗ್ ಎ ಟು ದ ಪವರ್ ಎಕ್ಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಜಸ್ಟ್ ಎಕ್ಸ್. ಮೇಡಮ್ ಇದು ಹೆಂಗೆ ಕೇಳಿದರೆ ಸೇಮ್ ಎನ್ ಇರೋದನ್ನು ಮಲ್ಟಿಪ್ಲೈ ಆಗಿ ಎಕ್ಸ್ ಅಂತ ತಗೊಂಡು ಬನ್ನಿ. ಲಾಗ್ ಎ ಬೇಸ್ ಎ is nothing but 1, that is nothing but x into 1 is equal to x ಬರುತ್ತೆ. ಸೊ ಲಾಗ್ ಎ ಟು ದ ಪವರ್ ಎಕ್ಸ್ ಬೇಸ್ ಎ is nothing but x ಆಗುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ಎ ಟು ದ ಪವರ್ ಲಾಗ್, ಇಲ್ಲಿ ನೋಡಿ, ಲಾಗ್ ಎ ಟು ದ ಪವರ್ ಬೇಸ್ ಎ is always 1. ಇದು ಹೆಂಗೆ ಅಂತ ಕೇಳಿದರೆ ಇಲ್ಲಿ ನೋಡಿ, ದಿಸ್ ಇಸ್ ಫ್ರಮ್ ಎ ಟು ದ ಪವರ್ 1 is equal to ಎ ತಾನೆ. ಸೇಮ್ ನೋಡಿ, ಎ ಟು ದ ಪವರ್ 1 is nothing but a. Log a base a with the exponent is nothing but 1. ಇದನ್ನೇ ಯೂಸ್ ಮಾಡ್ಕೊಂಡು ಬರ್ದಿರುವಂಥದ್ದು. ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟೀಸ್. ಇದನ್ನು ಹೆಂಗೆ ನೆನ್ಪಿಟ್ಕೊಳ್ಬೇಕು ಅನ್ನೋದನ್ನು ಇಲ್ಲಿ ಹೇಳ್ಕೊಟ್ಟಿದ್ದೀನಿ ನೋಡಿ. ಸೊ ಇದೊಂದನ್ನು ನೆನ್ಪಿಟ್ಕೊಳ್ಳಿ. ಇಲ್ಲಿಂದ ಸ್ಟಾರ್ಟ್ ಮಾಡುವ. ಪ್ರಾಡಕ್ಟ್ ಅಂತಲೇ ಮಲ್ಟಿಪ್ಲಿಕೇಶನ್ ಇರೋದು ಎಡಿಷನ್ ಆಗುತ್ತೆ. ರೂಲ್ ಇಸ್ ನಥಿಂಗ್ ಬಟ್ ಮಲ್ಟಿಪ್ಲಿಕೇಶನ್ ಟು ಎಡಿಷನ್. ಕೋಶಂಟಲ್ಲಿ ಏನಾಗುತ್ತೆ, ಡಿವಿಷನ್ ಇರೋದು ಸಬ್ಟ್ರಾಕ್ಷನ್ ಆಗುತ್ತೆ. ಅದೇ ರೀತಿಯಾಗಿ ಪವರ್ ಫಾರ್ಮಲ್ಲಿರೋದು ಇಲ್ಲಿ ನೋಡಿ, ಪವರ್ ಕಮ್ಸ್ ಫಾರ್ವರ್ಡ್. ಈ ಥರ ನೆನ್ಪಿಟ್ಕೊಳ್ಳಿ ಆಯಿತಾ. ಸೊ ಲಾಗ್ ಆಫ್ 1 is always 0. ಇದನ್ನು ಹೇಳಿದ್ದೀನಿ ಯಾಕಂತಂದರೆ ಎ ಟು ದ ಪವರ್ 0 is nothing but 1. ಸೊ ಬೇಸ್ಡ್ ಆನ್ ದ್ಯಾಟ್ ಲಾಗ್ ಆಫ್ 1 is always nothing but 0 ಆಗಿರುತ್ತೆ. ಲಾಗ್ ಆಫ್ ದ ಬೇಸ್ ಎ ಟು ದ ಪವರ್ ಎ is nothing but 1. ಎ ಟು ದ ಪವರ್ 1 is ಎ ಆಗಿರುತ್ತೆ. ಬೇಸ್ಡ್ ಆನ್ ದ್ಯಾಟ್ ವಿ ಕ್ಯಾನ್ ರೈಟ್ ದಿಸ್ ಒನ್. ದಟ್ ಈಸ್ ನಥಿಂಗ್ ಬಟ್ ಬೇಸ್ ಟು ದ ಪವರ್ 1 ಈಸ್ ನಥಿಂಗ್ ಬಟ್ ಬೇಸ್ ಓನ್ಲಿ. ಇನ್ವರ್ಸ್ ಅಂತಲೂ ಕರಿತೀನಿ. ಇವಾಗಷ್ಟೇ ಎಕ್ಸ್ಪ್ಲೈನ್ ಮಾಡಿದೆ. ಲಾಗ್ ಆಫ್ ಎ ಟು ದ ಪವರ್ ಎಕ್ಸ್ ಬೇಸ್ ಎ ಈಸ್ ನಥಿಂಗ್ ಬಟ್ ಎಕ್ಸ್. ಲಾಗ್ ಆ್ಯಂಡ್ ಎಕ್ಸ್ಪೋನೆಂಟ್ ವಿಲ್ ಕ್ಯಾನ್ಸಲ್. ಯಾಕಂತಂದರೆ ಎಕ್ಸ್ಪೋನೆಂಟು ಇದೆ, ಅದ್ರದ್ರೆ ಇನ್ವರ್ಸ್ ಫಂಕ್ಷನ್ನು ಇದೆ, ಇಟ್ ವಿಲ್ ಗೆಟ್ ಕ್ಯಾನ್ಸಲ್. ಚೇಂಜ್ ಆಫ್ ದ ಬೇಸ್. ಓಕೆ, ದಿಸ್ ಇಸ್ ಇಂಪಾರ್ಟೆಂಟ್. ಇದು ಎಲ್ಲಿ ಅಂತ ಅಂದರೆ, ಸೊ ಯು ಕ್ಯಾನ್ ಸಿ ಯರ್ ಯಾವುದೋ ಒಂದು ಲಾಗ್ ಫಂಕ್ಷನ್ ಕೊಟ್ಟಿದ್ದಾರೆ. ಲಾಗ್ ಬಿ ಬೇಸ್ ಎ ಅಂತ ಕೊಟ್ಟರೆ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಲಾಗ್ ಬಿ ಡಿವೈಡೆಡ್ ಬೈ ಲಾಗ್ ಎ ಅಂತ ಬರಿಬಹುದು. ಸೊ ದೀಸ್ ಆರ್ ದ ಪ್ರಾಪರ್ಟೀಸ್. ಇದು ಇಂಪಾರ್ಟೆಂಟು. ಇದನ್ನು ನೀವು ಎಲ್ಲ ಫಿಸಿಕ್ಸು, ಮ್ಯಾಥ್ಸು, ಕೆಮಿಸ್ಟ್ರಿಯಲ್ಲಿ ಯೂಸ್ ಮಾಡ್ತೀರಾ. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಓಕೆನಾ. ಇದು ಆದಮೇಲೆ ಲಾಗ್ ಟೇಬಲ್ನ ಹೆಂಗೆ ಓದೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, ಲಾಗ್ ಆಫ್ 1323 ಇದೆ ಅಂತ ಇಟ್ಕೊಳ್ಳುವ. ಇವಾಗ ಎಷ್ಟು ಡಿಜಿಟ್ ಇದು? 4 ಡಿಜಿಟ್, ಸರಿನಾ? 4 ಡಿಜಿಟ್ ಆದರೆ ಫಸ್ಟಿಗೆ ನಾವು ಏನು ಕನ್ಸಿಡರ್ ಮಾಡುವ? ಲಾಗ್ ಆಫ್ 13 ಕನ್ಸಿಡರ್ ಮಾಡುವ. 13 ಎಲ್ಲಿದೆ? ಇಲ್ಲಿದೆ. ಫಸ್ಟ್ ಲುಕ್ ಎಟ್ ದ ರೋ, ಓಕೆನಾ. 13 ಇಲ್ಲಿದೆ. 2 ಎಲ್ಲಿದೆ? ಲುಕ್ ಎಟ್ ದ ಕಾಲಮ್ ವೇರ್ 0 to 9 ಇದೆಯಲ್ಲ, ಆ ಕಾಲಮ್ನ ಚೆಕ್ ಮಾಡಿ. 2 ಇಲ್ಲಿದೆ, ಇಲ್ಲಿ ನೋಡಿ, 2 is ಹಿಯರ್, ಓಕೆನಾ. ಏನಿದೆ? 1 to 06 ಇದೆ. ಈ ಲಾಸ್ಟ್ ಡಿಜಿಟ್ 3ಗೆ ಏನನ್ನು ಚೆಕ್ ಮಾಡಬೇಕು ನೀವು? ಮೀನ್ ಡಿಫ್ರೆನ್ಸನ್ನು ಚೆಕ್ ಮಾಡಬೇಕು. ದಟ್ ಈಸ್ 10. ಆವಾಗ ಏನಾಯಿತು? +10 ಮಾಡಿದರೆ 1 to
16 ಬಂತು ಸರಿನಾ. 1 to 16 ಬಂತು. 1 to 16 ಬಂತು. ಇದು ಆದಮೇಲೆ ನಾವು ಏನು ಮಾಡಬೇಕು ಅಂತಂದರೆ ಪಾಯಿಂಟನ್ನು ಹಾಕುವ. ಸೊ 1.1216 ನಾವು ಫಸ್ಟಿಗೆ ಕ್ಯಾರೆಕ್ಟರಿಸ್ಟಿಕ್ಕನ್ನು ಬರಿಬೇಕು. ಇದೇನಾಯಿತು, ಮ್ಯಾಂಟಿಸ್ ಆಯಿತು ಕರೆಕ್ಟಾ. ಕ್ಯಾರೆಕ್ಟರಿಸ್ಟಿಕ್ಸನ್ನ ಬರಿಬೇಕು. ಅದಕ್ಕೆ ನಾವು ಏನು ಮಾಡಬೇಕು ಅಂತ ಅಂದರೆ, ಸೊ ಎಷ್ಟು ಡಿಜಿಟ್ ಇದೆ, ನಂಬರ್ ಆಫ್ ಡಿಜಿಟ್ಸ್ -1 ಮಾಡಬೇಕು. ಎಷ್ಟು ಡಿಜಿಟ್ ಇದೆ, 4 ಡಿಜಿಟ್ ಇದೆ. 4 - 1 ಇಟ್ ಇಸ್ ನಥಿಂಗ್ ಬಟ್ 3. 3.1216 ಇಸ್ ದ ವಾಟ್ ಲಾಗ್ ಆಫ್ 1323 ಆಗಿರುತ್ತೆ. ಓಕೆನಾ. ಸೊ ಇದೇ ಥರ 3 ಡಿಜಿಟ್ ಇದ್ದರೆ ಇಲ್ಲೇನು ಬರುತ್ತೆ ಗೊತ್ತಾ, 2 ಪಾಯಿಂಟ್ ಸಮಥಿಂಗ್ ಬರುತ್ತೆ. 2 ಡಿಜಿಟ್ ಇದ್ದರೆ 1 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಈ ಥರ ಫೈಂಡ್ ಔಟ್ ಮಾಡಬೇಕು. ಇದು ಟೇಬಲ್ ಇರುತ್ತೆ ನಿಮ್ಮ ಹತ್ರ, 30ಇಂದ 100 ತನಕ ಇರುತ್ತೆ. ಕರೆಕ್ಟ್ ಅಲ್ವಾ. ಸೊ ಅದೇ ರೀತಿಯಾಗಿ ಆ್ಯಂಟಿ ಲಾಗನ್ನು ಫೈಂಡ್ ಔಟ್ ಮಾಡೋದಾದರೆ, ಫಾರ್ ಎಕ್ಸಾಂಪಲ್ ಆ್ಯಂಟಿ ಲಾಗ್ ಆಫ್ 2.1834 ಇದೆ ಅಂತ ಇಟ್ಕೊಳ್ಳು. ಓಕೆನಾ. ಇದರಲ್ಲಿ ಫಸ್ಟಿಗೆ ನಾವು ಪಾಯಿಂಟ್ ಆದಮೇಲೆ ಯಾವುದೆಲ್ಲ ನಂಬರ್ ಇದೆ ಅಂತ ನೋಡುವ. 1834 ಇದೆ. ಸೊ 1834 ಅಂದರೆ 0.18 ಅಂತ ಫಸ್ಟ್ ಕನ್ಸಿಡರ್ ಮಾಡೋ. 0.18 ಈಸ್ ಹಿಯರ್. 3 ಎಲ್ಲಿದೆ, ಸೊ 3 ಈಸ್ ಹಿಯರ್. ದೆನ್ 3 ಅಂತಂದರೆ ಎಷ್ಟಿದೆ ಇಲ್ಲಿ, 1524. ದೆನ್ 4 ಎಲ್ಲಿದೆ, 4 ಇಲ್ಲಿದೆ. ಫಾರ್ 4 ವಿ ಆರ್ ಹ್ಯಾವಿಂಗ್ ಹಿಯರ್ ಇಟ್ ಇಸ್ ದಿಸ್ ಒನ್, ಇಟ್ ಈಸ್ +1 ಅಂತಂದರೆ ಎಷ್ಟಾಯಿತು, 1525 ಆಯಿತು. ಇವಾಗ ನಾವು ಪಾಯಿಂಟ್ ಹಾಕೋಕ್ಕೆ ಏನು ಮಾಡಬೇಕು ಅಂತಂದರೆ, ಈ ಪಾಯಿಂಟ್ಗಿಂತ ಮೊದಲು ಯಾವ ಡಿಜಿಟ್ ಇದೆ ಅಂತ ನೋಡಬೇಕು. ಹಿಯರ್ ವಿ ಆರ್ ಹ್ಯಾವಿಂಗ್ 2. ಸೊ ದೆನ್ ವಾಟ್ ವಿ ನೀಡ್ ಟು ಡೂ, ದ ಡಿಜಿಟ್ +1 ಮಾಡಬೇಕು. 2 + 1 ಅಂತಂದರೆ 3 ಆಯಿತು. ಸೊ 3 ನಂಬರ್ಸ್ ಆದಮೇಲೆ ಪಾಯಿಂಟನ್ನು ಹಾಕಬೇಕು. ಸೊ ದಿಸ್ ಈಸ್ ದ ವಾಟ್ ಆ್ಯಂಟಿ ಲಾಗ್ ಆಫ್ ದಿಸ್ ನಂಬರ್. ಈಸಿ ಇದೆ ತಾನೆ. ಸೊ ಈ ರೀತಿಯಾಗಿ ನಾವು ಏನನ್ನು ಕಂಡುಹಿಡಿಯಬಹುದು, ಲಾಗ್ ಮತ್ತು ಆ್ಯಂಟಿ ಲಾಗನ್ನು ಫೈಂಡ್ ಔಟ್ ಮಾಡಬಹುದು. ಇದರಲ್ಲಿ ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಐ ವಿಲ್ ಆನ್ಸರ್ ಫಾರ್ ದಟ್ ಒನ್. ಆ್ಯಂಡ್ ಈ ಕ್ಲಾಸಿನ PDF ಬೇಕು ಅಂತ ಅಂದರೆ ಬೇಗ PDF ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಸೊ ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಟಿಲ್ ದೇರ್ ಟೇಕ್ ಕೇರ್, ಬಾಯ್.